ಹಾಯ್ ಎವ್ರಿವನ್, ಹೇಗೆಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆಗಿತ್ತು ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ನಾನು ನಿಮಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಒಂದು ರಿವ್ಯೂ ಕೂಡ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ನಾನು ಅಮೆಜಾನಿಂದ ಆರ್ಡರ್ ಮಾಡಿರೋದು. ಸೊ ಇದು ಸೆಲ್ಫ್ ಅಡಿಸಿವ್ ಮೀನ್ಸ್ ಡಬಲ್ ಸೈಡೆಡ್ ವಾಲ್ ಹುಕ್ಸ್ ಅಂತ ಹೇಳ್ಬೋದು. ಸೊ ನೀವು ವಿತೌಟ್ ನೇಲ್ನ ಇನ್ಸರ್ಟ್ ಮಾಡ್ದೇನೆ ನಿಮ್ಗೆ ಏನಾದರೂ ಫೋಟೋ ಫ್ರೇಮ್ ಇರ್ಬೋದು, ಯಾವುದೇ ರೀತಿಯ ರೂಮ್ ಡೆಕೋರೇಟಿವ್ ಐಟಮ್ಸ್ ಏನೇ ಆಗಲಿ ಹ್ಯಾಂಗ್ ಮಾಡ್ಬೋದು. ಸೊ ಯಾವುದೇ ರೀತಿಯ ನೇಲ್ನ ಇನ್ಸರ್ಟ್ ಮಾಡೋ ಹಾಗೆ ಇಲ್ಲ. ಸೊ ಇವಾಗ ನಮ್ಮ ಮನೇಲೂ ಅಷ್ಟೇ. ಸೊ ಗೋಡೆಗೆ ಜಾಸ್ತಿ ನೇಲ್ನ ಹಾಕ್ತಾ ಇದ್ರೆ ಎಷ್ಟು ಆಗ್ತೀಯ ಗೋಡೆ ಹಾಳಾಗುತ್ತೆ ಅಂತ ಹೇಳ್ತಾರೆ. ಇವನ್ ನೀವು ರೆಂಟೆಡ್ ಹೌಸಲ್ಲಿ ಇದ್ರು ಅಷ್ಟೇ, ಓನರ್ಗಳು ಹಲೋ ಮಾಡಲ್ಲ. ಸೊ ಇಷ್ಟೇ ಇರಬೇಕು, ನೀವು ಜಾಸ್ತಿ ನೇಲ್ಸ್ನ ಇನ್ಸರ್ಟ್ ಮಾಡಬಾರ್ದು ಅಂತಲೂ ಕೂಡ ಹೇಳಿರ್ತಾರೆ ಕೆಲವೊಂದು ಕಡೆ. ಹಾಗಿರುವಾಗ ನೀವು ಯಾವುದೇ ರೀತಿ ತೊಂದರೆ ಇಲ್ಲದೇ, ಸೊ ಇದು ಏನು ಗೋಡೆಗೂ ಕೂಡ ಹಾರ್ಮ್ ಮಾಡಲ್ಲ, ಈಸಿ. ಸೊ ಆ್ಯಂಡ್ ಇನ್ಸ್ಟಾಲಿಂಗ್ ಕೂಡ ಈಸಿ ಇದೆ. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಸೊ ಇದು ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಇದೆ ಅಂತ ನನಗೆ ಫೀಲ್ ಆಯಿತು. ಸೊ ಯಾವ ರೀತಿ ನಾವು ಯೂಸ್ ಮಾಡಬೇಕು, ಆ್ಯಂಡ್ ಇದ್ರದ್ದು ಪ್ರೈಸು ಕೂಡ ತುಂಬಾ ಕಡಿಮೆ ಇದೆ. ಸೊ ನಿಮಗೆ ಇದ್ರದ್ದು ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ. ಸೊ ನಾನು ಲಿಂಕ್ನ ಕೂಡ ಶೇರ್ ಮಾಡಿಕೊಡ್ತೀನಿ ಯಾರ್. ಸೊ ನಿಮಗೆ ಈ ಥರ 2 ಟೈಪ್ಸ್ ನೋಡಿ, ಇದು ಈ ಥರ ಹ್ಯಾಂಗ್ ಮಾಡೋದು ಆ್ಯಂಡ್ ಈ ಥರ ಇದೆ. ಸೊ ನೋಡಿ, ಈ ಥರ ಇದನ್ನು ನೀವು ಇನ್ಸರ್ಟ್ ಮಾಡ್ಬೋದು. ಸೊ ಇದನ್ನು ನೀವು ವಾಲಿಗೆ ಹಾಕಬೇಕು. ಸೊ ಇಲ್ಲಿ ನೋಡಿ, ಈ ಥರ ಶೇಪ್ ಇದೆ ಅಲ್ಲ, ಇದನ್ನು ನೀವು ವಾಲಿಗೆ ಹಾಕಬೇಕು. ಮೀನ್ಸ್ ಇದು ಆ್ಯಕ್ಚುಲಿ ರಿಮೂವೆಲ್ಲು, ನಿಮ್ಮ ಡಬಲ್ ಸೈಡ್ ಟೇಪ್ ಥರ ಇದೆ. ಸೊ ಇದು ಆಫ್ಟರ್ ಇದನ್ನು ನೀವು ಏನು ಹಾಕ್ತಿದ್ದೀರಾ, ಫ್ರೇಮ್ಸ್ ಆರ್ ಸಮಥಿಂಗ್, ಅದಕ್ಕೆ ನೀವು ಇನ್ಸರ್ಟ್ ಮಾಡಿ ಇದನ್ನು ವಾಲಿಗೆ ಹಾಕಿ. ಸೊ ಈ ಥರ ಹಾಕಿದರೆ ಅದು ಕೂತ್ಕೊಳ್ಳುತ್ತೆ. ಓಕೆ, ಸೊ ಇವಾಗ ನಾನು ಒಂದು ಡೆಮಾನ್ಸ್ಟ್ರೇಷನ್ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ. ಸೊ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ, ಆ್ಯಂಡ್ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ನಾನು ಇದನ್ನು ಆ್ಯಕ್ಚುಲಿ ಇಲ್ಲಿಗೆ ಇನ್ಸರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿ ಒಂದು ಆರ್ಟ್ ಶೇಪ್ದು ಪಿಲ್ಲೋ ಇದೆ. ಸೊ ಅದನ್ನು ಇಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಗೋಡೆಗೆ ಈ ಥರ ಜಸ್ಟ್ ಏನಿಲ್ಲ, ಡಬಲ್ ಸೈಡ್ ಟೇಪ್ ತೊಗೊಳ್ಳಿ, ಈ ಥರ ಇದನ್ನು ಇನ್ಸರ್ಟ್ ಮಾಡಿದರೆ ಆಯಿತು. ಸೊ ಇದನ್ನೊಂದು ಅಟ್ಲೀಸ್ಟ್ ಒಂದು ಹಾಫ್ ಡೇ ನೀವು ಈ ಥರ ಬಿಡಬೇಕು. ಡೈರೆಕ್ಟ್ ಹಾಗೆ ಹ್ಯಾಂಗ್ ಮಾಡಬೇಡಿ, ಅದು ಅಟ್ಯಾಚ್ ಆಗಬೇಕಲ್ವ. ಸೊ ಹಾಫ್ ಡೇ ಇರಿ. ಆ್ಯಂಡ್ ಇಲ್ಲಿ ಇದನ್ನು ರಿಮೂವ್ ಮಾಡಬೇಕು ಆದರೂ ಅಷ್ಟೇ, ಗೋಡೆಗೆ ಯಾವುದೇ ರೀತಿ ಏನು ಆಗಲ್ಲ. ಸೊ ಇಲ್ಲಿ ನೋಡಿ, ನಾನು ಇವಾಗ ಕರೆಕ್ಟಾಗಿ ಇನ್ಸರ್ಟ್ ಮಾಡಿದ್ದೀನಿ. Want to hang Ganesha frame near my study table. So here this is the place I have to hang. ಸೊ ಇದನ್ನು ಈ ಥರ ನೀಟಾಗಿ ಪೇಸ್ಟ್ ಮಾಡಬೇಕು. ಸೊ ನಾ ಹೇಳಿದ್ನಲ್ಲ ಆವಾಗಲೇ 8 to 10 hours ಬಿಡಬೇಕು. ಸೊ ಅದಾದಮೇಲೆ ನಾಳೆ ನಾನು ಗಣೇಶ ಫ್ರೇಮ್ನ ಅಲ್ಲಿ ಹ್ಯಾಂಗ್ ಮಾಡಿದರೆ ಆವಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಐ ವಿಲ್ ಶೋ ದಟ್ ಆಲ್ಸೋ. ದಿಸ್ ಇಸ್ ಗಣೇಶ ಫ್ರೇಮ್. ಸೊ ಬ್ಯಾಕ್ ಸೈಡ್ ಆಲ್ಸೋ ಏನಿದೆ, ಇದನ್ನು ನೀವು ಡಬಲ್ ಸೈಡ್ ತೆಗೆದುಬಿಟ್ಟು ಸ್ಟಿಕ್ಕರ್ ತೆಗೆದುಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ. ಸೊ ಟುಮಾರೋ ಅಲ್ಲಿ ಅದು ಆಲ್ರೆಡಿ ಅಡ್ಜಸ್ಟ್ ಆಗುತ್ತೆ, ಅಲ್ಲಿ ಜಸ್ಟ್ ಹ್ಯಾಂಗ್ ಮಾಡಿದರೆ ಸಾಕು. ಈ ಥರ ನೀಟಾಗಿ ಹ್ಯಾಂಗ್ ಆಗುತ್ತೆ. I want to hang this frame here. So I am checking the wall. ಓಕೆ, ಸೊ ಇಲ್ಲಿ ಈ ಥರ ಎಲ್ಲೇ ಆಗುತ್ತೆ ಅಂತ ಫಸ್ಟ್ ಚೆಕ್ ಮಾಡಿಕೊಂಡು ಅಲ್ಲಿ ನಾವು ದಿಸ್ ಅಡಿಕ್ಟಿವ್ನ ಹಾಕ್ಕೊಂಡ್ರೆ ಆವಾಗ ನಮಗೆ ಕಂಫರ್ಟಬಲ್ ಆಗಿ ನೀಟಾಗಿ ಆಗ್ಬೋದು. ಜಸ್ಟ್ ರಿಮೂವ್ ದ ಟೇಪ್. ಸೊ ಇಲ್ಲಿ ನೋಡಿ, ಇದೇ ಥರ ಟೇಪ್ ಇರುತ್ತೆ. ಸೊ ಇದನ್ನು ರಿಮೂವ್ ಮಾಡಿ. ಸೊ ನಿಮಗೆ ಯಾವ ಥರ ಬೇಕು, ಎಲ್ಲಿ ಬೇಕು ಅಲ್ಲಿ ನೀವು ಈ ಥರ ಹಾಕ್ಕೊಂಡು. ಸೊ ನಾನು ಆವಾಗೇ ಹೇಳಿದ್ನಲ್ವ, ಸೊ ಒಂದು ಅಟ್ಲೀಸ್ಟ್ 8 hours ಐ ಹ್ಯಾವ್ ಟು ಲೀವ್. ಸೊ 8 hours ನೀವು ಇದನ್ನು ನೀಟಾಗಿ ಅದು ವೇಸ್ಟ್ ಆಗೋಕ್ಕೆ ಬಿಟ್ಟರೆ ಆವಾಗ ನಿಮಗೆ ನೀಟಾಗಿ ಅದು ಆಗುತ್ತೆ. ಸೊ ಅದಾದಮೇಲೆ ಇದಲ್ಲ, ಸೊ ಇದನ್ನು ಫ್ರೇಮಿಂದ ಹಾಕ್ಕೊಳ್ಬೇಕು. ಓಕೆ, ಸೊ ಫ್ರೇಮಿಂದ ಹಾಕ್ಕೊಂಡ್ರೆ ಅಲ್ಲಿ ನೀವು ಹೇಗೆ ಹಾಕ್ತೀರಲ್ಲ, ಸೊ ಇವಾಗ ಇದು ಕೂಡ ಕ್ರಾಸಾಗಿ ಹಾಕ್ಕೊಂಡ್ರೆ ಅದು ನೀಟಾಗಿ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ನೋಡಿ, ಈ ಹುಕ್ಕಿದಲ್ಲ, ಇದನ್ನು ನೀವು ಇಲ್ಲಿ ಹಾಕ್ಕೊಬೇಕು. ಆಲ್ರೆಡಿ ನಾನು ಕ್ರಾಸ್ ಹೇಗಿಡಬೇಕು ಅಂತ ನೋಡ್ಕೊಂಡಿದ್ದೀನಿ. ಸೊ ಕ್ರಾಸಿಗೆ ನೀವು ಹಾಕ್ಕೊಂಡ್ರೆ ಆವಾಗ ನಿಮಗೆ ಈಸಿ ಆಗುತ್ತೆ ಹಾಕೋಕ್ಕೆ. ಸೊ ಇದನ್ನು ಇಲ್ಲಿ ಏನಿಲ್ಲ, ಜಸ್ಟ್ ಡಬಲ್ ಟೇಪ್ ನಾವು ಹೇಗೆ ಯೂಸ್ ಮಾಡ್ತೀವಲ್ಲ, ಇಲ್ಲಿ ಸ್ಟಿಕ್ಕರ್ ಇದೆ, ಇದನ್ನು ಓಪನ್ ಮಾಡಿ ನಿಮಗೆ ಯಾವ ಪ್ಲೇಸಿಗೆ ಇದು ಆ್ಯಕ್ಚುಲಿ ಈ ಥರ ಹ್ಯಾಂಗ್ ಮಾಡಬೇಕು ನೀವು. ಸೊ ಈ ಥರ ಹ್ಯಾಂಗಿಂಗ್ ಪೊಸಿಷನಲ್ಲಿ ಇಟ್ಟು, ಸೊ ನಿಮಗೆ ಎಲ್ಲಿ ಬೇಕು ಅಲ್ಲಿ ಈ ಥರ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಆಗುತ್ತೆ. ಸೊ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಅಲ್ಲಿ ಚೆಕ್ ಒನ್ಸ್ ಹೋಲ್ ಇಲ್ಲದೆ ಯಾವ ಥರ ನೀಟಾಗಿ ಕೂತಿದೆ ಫ್ರೇಮ್.
ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅನ್ಕೊತೀನಿ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಿಜವಾಗ್ಲೂ ಯೂಸ್ಫುಲ್ ಇದೆ. ಜಸ್ಟ್ 150 ರುಪೀಸ್ಗೆ ನೀವು ಏನೋ ಇನ್ಸರ್ಟ್ ಮಾಡ್ದೇನೆ ನೀವು ಏನಾದರೂ ಫ್ರೇಮ್ ಇದ್ದರೆ, ಅಂದರೆ ಇಷ್ಟೇ ದೊಡ್ಡ ಫ್ರೇಮ್ ಎಲ್ಲ ಹಾಕೋಕ್ಕಾಗಲ್ಲ. ಸೊ ಸ್ಮಾಲ್ ಫ್ರೇಮ್ಸ್ ಆವಾಗಲೇ ನಾನು ಏನು ತೋರಿಸ್ದೆ ಆ ಥರ, ಅಥವಾ ಫೋಟೋ ಫ್ರೇಮು ದೇವ್ರದ್ದು ಏನೋ ಹಾಕಬೇಕು ಅಂದ್ಕೊಂಡಿದ್ದೀರಾ, ಒಂದು ವಾಲ್ ಡೆಕೋರೇಟಿವ್ ಮಾಡಬೇಕು ಅಂತ ಏನೋ ಅಂದ್ಕೊಂಡಿದ್ದೀರಾ ಅಂದರೆ ಸೊ ಯು ಡೆಫಿನೆಟ್ಲಿ ಯು ಕ್ಯಾನ್ ಯೂಸ್ ದಿಸ್. ಆರ್ ಫ್ರಿಜ್ ಮ್ಯಾಗ್ನೆಟಿಗೆ ಯೂಸ್ ಮಾಡ್ಬೋದು. ಅದು ಫ್ರಿಜ್ ಹತ್ರ ಅಥವಾ ಯಾವುದಾದ್ರೂ ನಿಮಗೆ ಸ್ವಲ್ಪ ಏನಾದರೂ ಹಾಕಬೇಕಂತ ಇದ್ದರೆ ನೀವು ಕ್ಯಾನ್ ಯುಟಿಲೈಸ್ ದಟ್. ಸೊ ನಿಜವಾಗ್ಲೂ ತುಂಬಾ ಹೆಲ್ಪ್ಫುಲ್ ಇದೆ. ಸೊ ಯಾರಿಗಾನ ಲಿಂಕ್ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಐ ವಿಲ್ ಸೆಂಡ್ ದ ಲಿಂಕ್. ಥ್ಯಾಂಕ್ ಯು ಎವ್ರಿ ಒನ್. ಕೀಪ್ ವಾಚಿಂಗ್.